ಅಗರಬತ್ತಿ ಬಿಸ್ನೆಸ್ಸು ಅಥವಾ ಊದಿನ ಕಡ್ಡಿ ಬಿಸ್ನೆಸ್ಗಳನ್ನ ಏನಾದರೂ ಮಾಡಬೇಕಾದ್ರೆ ಆಲ್ರೆಡಿ ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಮುಂಚೆ ಅದನ್ನು ನೋಡ್ಕೊಳ್ಳಿ, ಆಮೇಲೆ ಇಲ್ಲಿಗೆ ಬನ್ನಿ. ಯಾಕೆಂದರೆ ಪಾರ್ಟ್ 2 ಪಾರ್ಟ್ 1 ಇಲ್ಲದೆ ಸ್ವಲ್ಪ ಮೇ ಬಿ ಅರ್ಥ ಆಗೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆನಾ? ಸೊ ಇವಾಗ ನಾವೇನಾದರೂ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ನಾವು ಅಗರಬತ್ತಿನ ನಾವು ಫೈನಲ್ ಮಾಡಬೇಕು ಅಥವಾ ಅದರಲ್ಲಿ ನಾವು ಕೆಲಸ ಮಾಡಬೇಕಂತ ಏನಾದರೂ ಡಿಸೈಡ್ ಮಾಡಿದರೆ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೋದು? ಒಂದು ಡೊಮೆಸ್ಟಿಕ್ ಟ್ರೇಡರ್ ಆಗಿ ಮಾಡ್ಬೋದು. ಲೋಕಲಲ್ಲಿ ಯಾರೇ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದರೆ ಅವ್ರಿಗೆ ನಾವು ಮೆಟೀರಿಯಲ್ಗಳನ್ನ ತೊಗೊಂಡ್ಬಿಟ್ಟು ಅವರಿಗೆ ನಾವು ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ಬೋದು. ಅವ್ರ ಮುಂದೆ ಎಕ್ಸ್ಪೋರ್ಟ್ಗಳನ್ನ ಮಾಡ್ಕೊಳ್ತಾರೆ. ಇನ್ನೊಂದು ಬಂದು ಮರ್ಚೆಂಟ್ ಟ್ರೇಡ್, ಫ್ಯಾಕ್ಟ್ರಿಗಳಿಂದ ಡೈರೆಕ್ಟ್ಲಿ ತೊಗೊಂಡ್ಬಿಟ್ಟು ನೀವು ಟ್ರೇಡ್ ಮಾಡಿ. ಇಲ್ಲಾಂದರೆ ಎಲ್ಲರನ್ನ ತೊಗೊಂಡು ಬಂದು ಒಂದು ಕಡೆ ಹಾಕ್ಕೊಂಡು ನೀವು ಟ್ರೇಡ್ ಮಾಡ್ಬೋದು. ಅದೇ ನೀವು ಮರ್ಚೆಂಟ್ ಎಕ್ಸ್ಪೋರ್ಟರ್ ಆದರೆ ಸ್ವಲ್ಪ ಮಾರ್ಜಿನ್ಸ್ಗಳು, ಸ್ವಲ್ಪ ಬಿಸ್ನೆಸ್ಗಳು ಒಳ್ಳೇದಾಗತ್ತೆ. ಬಾಯರ್ ರಿಲೇಷನ್ ನೀವು ಕಂಟ್ರೋಲ್ ಮಾಡ್ತೀರಾ, ಎಲ್ಲಿ ಮೆಟೀರಿಯಲ್ಗಳು ಸಿಗುತ್ತೆ ಅಲ್ಲಿಂದ ಪ್ರೊಕ್ಯೂರ್ ಮಾಡ್ತೀರಾ, ಮುಂದೆ ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ. ಅದೇ ನೀವು ಮ್ಯಾನುಫ್ಯಾಕ್ಚರರು ಕಮ್ ಎಕ್ಸ್ಪೋರ್ಟರ್ ಇದ್ರಿ ಅಂದರೆ ನೀವೇನು ಮಾಡ್ಬೋದು, ಮೆಟೀರಿಯಲ್ಗಳನ್ನ ಮ್ಯಾನುಫ್ಯಾಕ್ಚರು ಮಾಡ್ತೀರಾ, ಜೊತೆಗೆ ಯಾವ ದೇಶಕ್ಕೆ ಕಳಿಸ್ಬೇಕೋ ಅಥವಾ ಯಾವ ಬಾಯರಿಗೆ ಕಳಿಸ್ಬೇಕೋ ಅದನ್ನುಗಳನ್ನ ನೀವೇ ಡಿಸೈಡ್ ಮಾಡ್ಕೊಂಡು ನೀವು ಕಳಿಸ್ಕೊಡ್ತೀರಾ. ಸೊ ಇದರಲ್ಲಿ ಬೆನಿಫಿಟ್ ಏನಾಗುತ್ತೆ, ಎಲ್ಲವೂ ನೀವೇ ಕಂಟ್ರೋಲ್ ಮಾಡ್ತಾರೆ. ಪ್ರೊಡಕ್ಷನು ನಿಮ್ಮದೇ, ಮ್ಯಾನುಫ್ಯಾಕ್ಚರಿಂಗು ನಿಮ್ಮದೇ, ಕ್ವಾಲಿಟಿ ನಿಮ್ಮದೇ, ಕ್ವಾಂಟಿಟಿ ನಿಮ್ಮದೇ, ಕಸ್ಟಮೈಸೇಷನ್ ನೀವೇ ಮಾಡ್ತೀರಾ. ಇದರಲ್ಲಿ ಏನಾಗುತ್ತೆ, ತುಂಬ ಲಿಮಿಟೇಷನ್ಸ್ಗಳು ನಿಮ್ಗೆ ಹೊರಟೋಗುತ್ತೆ. ಈಗ ಆಚೆಯಿಂದ ಎಲ್ಲಿಂದೋ ನಾನು ಮೆಟೀರಿಯಲ್ಗಳನ್ನ ತೊಗೊಂಡು ಕೊಡಬೇಕಾದಾಗ ಅವ್ನು ಏನು ಮಾಡಿರ್ತಾನೆ ಅದನ್ನೇ ನಾನು ಮಾರಬೇಕಾಗತ್ತೆ. ಇಲ್ಲಿ ನೀವು ಡಿಸೈಡ್ ಮಾಡ್ಬೋದು ನಾನು ಯಾವ ಥರದ ಕ್ವಾಲಿಟಿಗಳನ್ನ ಕೊಡ್ಬೋದು ಅಥವಾ ಯಾವ ಮೆಟೀರಿಯಲ್ಗಳನ್ನ ನಾವು ರೆಡಿ ಮಾಡ್ಕೊಳ್ಬೋದು. ಏನೇ R&D ಇದ್ದರೂ ಕೂಡ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಬಟ್ ಎಂಡ್ ಆಫ್ ದ ಡೇ ಮಾರ್ಜಿನ್ಗಳು ಚೆನ್ನಾಗಿರುತ್ತೆ. ಆದರೆ ಮಾರ್ಜಿನ್ಗಳು ಹೊರತಾಗಿ ಇವತ್ತಿನ ಟೈಮಲ್ಲಿ ತುಂಬ ಫ್ಯಾಕ್ಟ್ರಿಗಳು ಖಾಲಿ ಇವೆ. ಮಷಿನ್ಗಳು ಹಾಕೋ ಅವಶ್ಯಕತೆಯೂ ಇಲ್ಲ. ಆಲ್ರೆಡಿ 100% ಕೆಪಾಸಿಟಿ ಇರೋದು, ಬರೀ 10% 20% ಆಪ್ರೇಷನಲ್ಲಿ ಇದ್ದಾರೆ. ಸೊ ಆ ಥರ ಇದ್ದವರಿಗೆ ನೀವು ಅವ್ರ ಕಡೆಯಿಂದ ನೀವು ಎಕ್ಸ್ಪೋರ್ಟ್ ಮಾಡಿಸೋದಾದರೆ ನೀವು ಅವ್ರ ಕಡೆಯಿಂದ ಟೈಪ್ ಮಾಡ್ಕೊಳ್ಳಿ. ಅವ್ರಿಗೆ ಹೇಳಿ ಯಾವ್ಯಾವ ಥರದ ಪ್ರಾಡಕ್ಟ್ಗಳನ್ನ ಬೇಕೋ, ಯಾವ ಕ್ಯಾಟಗರಿಗೆ ನೀವು ಮಾಡ್ತಾ ಇದ್ದೀರಾ, ಏನೆಲ್ಲ ಮೆಟೀರಿಯಲ್ಗಳನ್ನ ಹಾಕಬೇಕು, ಯಾವೆಲ್ಲ ಮೆಟೀರಿಯಲ್ಗಳನ್ನ ಹಾಕಬಾರ್ದು, ಇದನ್ನು ಹೇಳಿಬಿಟ್ಟು ನೀವು ರೆಡಿ ಮಾಡಿಸ್ಕೊಂಡು ನೀವೇ ಎಕ್ಸ್ಪೋರ್ಟ್ ಮಾಡಿದರೆ ನೀವು ಮರ್ಚೆಂಟ್ ಟ್ರೇಡರ್ ಆಗಿ ಆರಾಮಾಗಿ ಕೆಲಸ ಮಾಡ್ಬೋದು. ಯಾವ ಕ್ವಾಲಿಟಿ ಎಲ್ಲಿವರೆಗೂ ಅವ್ರು ಒಳ್ಳೆಯದಾಗಿ ಸಪ್ಲೈ ಮಾಡ್ತಾರೋ ಅಲ್ಲಿವರೆಗೂ ಅವ್ರ ಜೊತೆ ಕೆಲಸ ಮಾಡಿ. ಯಾವಾಗ ಯಾರು ಸರಿಯಾಗಿ ಕೆಲಸ ಮಾಡಲ್ಲೋ ಅವ್ರನ್ನ ಬಿಟ್ಕೊಂಡು ಇನ್ನೊಬ್ಬರ ಮ್ಯಾನುಫ್ಯಾಕ್ಚರ್ನ ನೀವು ಹಿಡ್ಕೊಳ್ಬೋದು. ಆ ಆಪ್ಷನ್ಗಳು ನಿಮಗಿರುತ್ತೆ. ಆದರೆ ಮ್ಯಾನುಫ್ಯಾಕ್ಚರ್ಗೆ ನೀವು ಹಾಕಿರೋ ಮಿಷೀನು, ನೀವು ಹಾಕಿರೋ ಇಕ್ವಿಪ್ಮೆಂಟ್ಸು ಅದರಲ್ಲೇ ಕೆಲಸ ಮಾಡಬೇಕು. ಯಾಕಂದರೆ ಆಲ್ರೆಡಿ ದುಡ್ಡು ಹಾಕಿಬಿಟ್ಟಿದ್ರೆ ಅದನ್ನೇನು ಮಾಡೋಕ್ಕೆ ಬರಲ್ಲ. ಓಕೆ, ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವುದೇ ಥರದ ಸಪ್ಲೈಯರ್ಗಳಾಗಿರ್ಬೋದು, ಯಾವುದೇ ಥರದ ವೆಂಡರ್ಗಳು, ನಾರ್ಮಲಿ ಮರ್ಚೆಂಟ್ ಟ್ರೇಡರ್ಸ್ ಇರೋರು ಯಾವುದೇ ಥರದ ಮ್ಯಾನುಫ್ಯಾಕ್ಚರ್ಸ್ಗಳನ್ನು ಯಾವಾಗಾದರೂ ಚೇಂಜ್ ಮಾಡ್ಬೋದು. ಬರೀ ಮಷೀನ್ಸ್ ಇಂಪಾರ್ಟೆಂಟ್ ಅಲ್ಲ, ಫ್ರೇಗ್ರೆನ್ಸ್ ಇಂಪಾರ್ಟೆಂಟ್ ಇರುತ್ತೆ, ಆಯಿಲ್ ಇಂಪಾರ್ಟೆಂಟ್ ಇರುತ್ತೆ. ಯಾವ ಥರ ಬಾಯರ್ಸ್ಗಳಿಗೆ ನೀವು ಪಿಚ್ ಮಾಡ್ತಾ ಇದ್ದೀರಾ, ಎಷ್ಟು ದೊಡ್ಡ ಬಾಯರ್ಗಳ ಹತ್ರ ನೀವು ಹೋಗ್ಬೋದು. ಒಂದು ವಾಲ್ಯೂಮೆಟ್ರಿಕ್ ಬಿಸ್ನೆಸ್ ಮಾಡ್ಬೋದಾ ಅಥವಾ ಕ್ವಾಲಿಟಿ ಬಿಸ್ನೆಸ್ ಮಾಡ್ಬೋದಾ? ವಾಲ್ಯೂಮೆಟ್ರಿಕ್ ಮಾಡಿದರೆ ಕಡಿಮೆ ರೇಟಲ್ಲಿ ದೊಡ್ಡ ಕ್ವಾಂಟಿಟಿಯಲ್ಲಿ ಡಿಸ್ಟ್ರಿಬ್ಯೂಟ್ರು ಇವ್ರಿಗೆ ಕಳಿಸ್ಬೋದು. ಕಡಿಮೆ ಕ್ವಾಂಟಿಟಿಯಲ್ಲಿ ಬರೀ ಒಂದು ಏನೋ ಈ ಹೆಲ್ತ್ ಸೆಂಟರ್ಗಳಿರುತ್ತಲ್ಲ ಇವರಿಗೆಲ್ಲ ನೀವು ಎಕ್ಸ್ಪೋರ್ಟ್ ಮಾಡೋದಾದರೆ ತುಂಬ ಕಡಿಮೆ ಕ್ವಾಂಟಿಟಿ ಇರುತ್ತೆ, ಬಟ್ ಮಾರ್ಜಿನ್ಸ್ಗಳು ಚೆನ್ನಾಗಿರುತ್ತೆ. ಅದನ್ನು ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡಿ ನಿಮ್ಮ ಬಿಸ್ನೆಸ್ಗಳನ್ನ ಡಿಸೈಡ್ ಮಾಡ್ಕೊಳ್ಬೋದು. ಸೊ ಎಲ್ಲೆಲ್ಲಿಂದ ನಾವು ಮೆಟೀರಿಯಲ್ಗಳನ್ನ ತೊಗೊಳ್ಬೋದು, ಒಂದು ಕರ್ನಾಟಕದಿಂದ ತೊಗೊಳ್ಬೋದು. ಕರ್ನಾಟಕದಲ್ಲಿ ಇದ್ದೀರಾ, ಕರ್ನಾಟಕದಲ್ಲಿ ಪ್ರೊಡಕ್ಷನ್ ತುಂಬ ಆಗ್ತಾಯಿದೆ, 30% ಆಲ್ಮೋಸ್ಟ್ ಪ್ರೊಡಕ್ಷನ್ ಇಲ್ಲೇ ಆಗುತ್ತೆ, ನೋಡ್ಕೊಳ್ಳಿ. ಸೊ ಮೇನ್ಲಿ ನಮ್ಮ ಸ್ಯಾಂಡಲ್ವುಡ್ ಅಗರಬತ್ತಿಗಳು ಏನಿದೆ ಅದು ತುಂಬ ಎಕ್ಸ್ಪೋರ್ಟ್ ಆಗುತ್ತೆ, ನೋಡ್ಕೊಳ್ಳಿ. ಅದರ ನೆಕ್ಸ್ಟ್ ಇರೋದು ಗುಜರಾತಲ್ಲಿ, ತಮಿಳ್ನಾಡು, ಆಂಧ್ರ ಪ್ರದೇಶ್, ವೆಸ್ಟ್ ಬೆಂಗಾಲ್, ನಾರ್ತ್ ಈಸ್ಟಲ್ಲಿ ಬ್ಯಾಂಬೂಸ್ಗಳೆಲ್ಲ ಅಲ್ಲಿ ಸಿಗುತ್ತೆ. ಸೊ ಅದನ್ನೇನಾದರೂ ಪ್ರೊಕ್ಯೂರ್ ಮಾಡೋದ್ರಲ್ಲಿ ನೋಡ್ಬೋದು. ಇಲ್ಲಿ ನಾವು ಕರ್ನಾಟಕದಲ್ಲಿ ನೋಡುವಾಗ ಈ ರೇಟ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ರೇಂಜಲ್ಲಿ ಬರುತ್ತೆ. ಸೊ ಬ್ಯಾಂಬೂ ರೇಟ್ ಏನಿರ್ಬೋದು, ಪ್ರೀಮಿಕ್ಸ್ ರೇಟ್ ಏನಾಗ್ಬೋದು, ಚಾರ್ಕೋಲ್ ಪೌಡರ್ಸ್ ಏನಿದೆ, ಬೇರೆ ಬ್ಲೆಂಡ್ಸ್ಗಳೆಲ್ಲ ಎಷ್ಟು ಬೀಳ್ಬೋದು, ಫ್ರೇಗ್ರೆನ್ಸ್ದೆಲ್ಲ ಯಾವ್ಯಾವ ಕ್ವಾಲಿಟಿ ಹಾಕ್ಬೋದು ನಾನು. ಸೊ ಅದನ್ನು ನೋಡಿಕೊಂಡು ಅನುಕೂಲವಾಗಿ ಪ್ಲ್ಯಾನ್ ಮಾಡಿಕೊಂಡು ನೀವು ಪ್ರೊಡ್ಯೂಸ್ ಮಾಡಿ ನೀವು ಅದನ್ನು ಕಳಿಸ್ಕೊಡ್ಬೋದು. ಸೊ ಎಲ್ಲೆಲ್ಲಿ ಕಳಿಸ್ಬೋದು, ಯುನೈಟೆಡ್ ಸ್ಟೇಟ್ಸಿಗೆ ಕಳಿಸ್ಬೋದು, ಮಲೇಷಿಯಾ, UK, ನೈಜೀರಿಯಾ, UAE. ನೈಜೀರಿಯಾ ಬಿಟ್ಟು ಹೊರತಾಗಿ ವೆಸ್ಟ್ ಆಫ್ರಿಕನ್ ಮಾರ್ಕೆಟ್ಸ್ಗಳಿದೆ, ಬ್ರೆಜಿಲ್ ಹೊರತಾಗಿ ಲ್ಯಾಟಿನ್ ಅಮೆರಿಕನ್ ಕಾಂಟಿನೆಂಟ್ ಇದೆ. ಸೊ ಕಂಪ್ಲೀಟಾಗಿ ಫೋಕಸ್ ಮಾಡ್ಬೋದು. ಹೋಲ್ಸೇಲಲ್ಲಾದರೆ $3 ಇರುತ್ತೆ, ರಿಟೇಲಲ್ಲಾದರೆ $9 $10 ಹೋಗುತ್ತೆ. ಅದೇ ನೀವು 15 ಗ್ರಾಮ್ಸ್ ರೀಟೇಲ್ ಪ್ಯಾಕೇಜಿಂಗ್ ಮಾಡೋದಾದರೆ, ಅದು ರೀಟೇಲ್ ಪರ್ಪಸ್ಸಿಗೆ ಬಾಕ್ಸ್ಗಳನ್ನ ರೆಡಿ ಮಾಡೋದಾದರೆ $2 to $3 ಹೋಗುತ್ತೆ. ಸೊ ರೀಟೇಲಲ್ಲಿ ಆಲ್ವೇಸ್ ಒಂದು 2-3 ಪಟ್ಟು ನಿಮಗೆ ದುಡ್ಡು ಹೋಗುತ್ತೆ. ಅದರ ಅಷ್ಟೇ ಅಲ್ಲದೆ ಮಾರ್ಕೆಟಿಂಗಲ್ಲಿ, ಶೆಲ್ಫಿಂಗಲ್ಲಿ, ಸಪ್ಲೈಯಲ್ಲಿ, ಪೇಮೆಂಟ್ ರಿಕವರಿಯಲ್ಲಿ ಅಷ್ಟೇ ಖರ್ಚು ಕೂಡ ಆಗುತ್ತೆ. ಸೊ ರೀಟೇಲಲ್ಲಿ ಬರೀ ಪ್ರೈಸ್ ನೋಡ್ಕೊಂಡು ಹೋಗೋದಲ್ಲ, ನಿಮ್ಮ ಖರ್ಚುಗಳು ಎಷ್ಟಿದೆ, ನಿಮ್ಮ ಬಿಸ್ನೆಸ್ ಎಲ್ಲ ಹೇಗೆಲ್ಲ ಮಾಡ್ಬೋದು ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನೀವು ಮುಂದಿನ ಯೋಚನೆ ಮಾಡ್ಕೊಳ್ಳಿ. ಸುಮ್ಮನೆ ರೇಟ್ನ ನೋಡಿಕೊಂಡು ನಾನು ರೀಟೇಲ್ ಹೋಗ್ತೇನೆ ಅಂತಂದರೆ ಅಲ್ಲಿ ಬ್ರ್ಯಾಂಡ್ ಡೆವಲಪ್ಮೆಂಟ್ ಆಗದೆ ಹೋದರೆ ಯಾರೂ ನಿಮ್ಮ ಪ್ರಾಡಕ್ಟ್ಗಳನ್ನ ಮುಟ್ಟಕ್ಕೂ ಹೋಗಲ್ಲ. ಮತ್ತು ಮೆಟೀರಿಯಲ್ಗಳು ರಿಟರ್ನ್ ಆಗುತ್ತೆ, ರಿಟರ್ನ್ಗಳನ್ನ ಮ್ಯಾನೇಜ್ ಮಾಡೋದು ಕೂಡ ನಿಮ್ಮ ತಲೆನೋವಿರುತ್ತೆ. ಓಕೆ, ಸೊ ಪೇಮೆಂಟ್ ಟರ್ಮ್ಸಲ್ಲಿ ಓಪನ್ ಕ್ರೆಡಿಟ್ ತುಂಬ ಕೇಳ್ತಾರೆ, ಇಲ್ಲಿ ಕ್ರೆಡಿಟ್ ಟರ್ಮ್ಸ್ ನಡೆಯುತ್ತೆ. ಅಗೇನೆಸ್ಟ್ ಟು ಎಕ್ಸೆಪ್ಟೆನ್ಸ್, ಅಗೇನೆಸ್ಟ್ ಟು ಪೇಮೆಂಟ್, ಅಗೇನೆಸ್ಟ್ ಟು ಡಾಕ್ಯುಮೆಂಟ್. ಸೊ ಅಗೇನೆಸ್ಟ್ ಡಾಕ್ಯುಮೆಂಟ್ ಅಂದರೆ LC ಬರುತ್ತೆ, ಅಟ್ಲೀಸ್ಟ್ ಬ್ಯಾಂಕ್ ಸೆಕ್ಯೂರಿಟಿ ಇರುತ್ತೆ. ಅಡ್ವಾನ್ಸ್ ಪೇಮೆಂಟಲ್ಲಿ LCಯಲ್ಲಿ ಕೆಲಸ ಮಾಡಿ. ಓಪನ್ ಕ್ರೆಡಿಟಿಂದ ಹಿಡಿದು ಇಲ್ಲಿ ಎಲ್ಲ ಇರೋ 3 ಪೇಮೆಂಟ್ ಟರ್ಮ್ಸ್ಗಳು ಸ್ವಲ್ಪ ರಿಸ್ಕ್ ಇದೆ, ದಯಮಾಡಿ ಅದರಲ್ಲಿ ಕೆಲಸ ಮಾಡಿದರೆ
ನೀವು ಎಷ್ಟೋ ಮಟ್ಟಕ್ಕೆ ಕೆಲಸ ಮಾಡ್ಬೋದು, 5-6 ಕಂಟೈನರ್ಗಳನ್ನ ಲಾಭದಲ್ಲಿ ಕಳಿಸ್ಬೋದು. ಒಂದು ಕಂಟೈನರ್ ಏನಾದರೂ ಸಿಕ್ಕಾಕ್ಕೊಳ್ತು ಅಥವಾ ಅದ್ರ ದುಡ್ಡು ಬರದೇ ಹೋದರೆ ನೀವು ಮಾಡಿರೋ ಎಲ್ಲ ಲಾಭನೂ ನುಕ್ಸಾನದಲ್ಲಿ ಹೊರಟೋಗುತ್ತೆ. ಸೊ ದಯಮಾಡಿ ಆ ಥರದ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಯಾವ ಥರ ಬಾಯರ್ಸ್ಗಳನ್ನ ನೀವು ಹುಡುಕಬೇಕು, ಇವತ್ತಿನ ಟೈಮಲ್ಲಿ ಯಾವ ಥರ ಬಾಯರ್ಸ್ಗಳಿಂದ ಬೆನಿಫಿಟ್ ಆಗುತ್ತೆ. ಒಂದು ಪ್ರೈವೇಟ್ ಲೇಬಲ್ ಬಾಯರ್ಸ್ಗಳು, ಇನ್ನೊಂದು ವೆಲ್ನೆಸ್ ಮತ್ತು ಅರೋಮಾ ಥೆರಪಿಯವರು, ವೆಲ್ನೆಸ್ ಥೆರಪಿಯವರು, ಯೋಗ ಥೆರಪಿಯವರು, ಹೀಲಿಂಗ್ ಥೆರಪಿಯವರು, ಇವ್ರ ಕಡೆಯಿಂದ ನೀವು ಕೆಲಸ ಮಾಡಿಕೊಟ್ರೆ ಬೆನಿಫಿಟ್ ಆಗುತ್ತೆ. ಸೊ ಯಾವುದೇ ಥರದ ವೆಬ್ಸೈಟ್ಗಳನ್ನ ರೆಡಿ ಮಾಡಿಕೊಂಡು ಅಲ್ಲಿಂದ ಕೂಡ ನೀವು ಮಾರ್ಕೆಟಿಂಗ್ ಮಾಡ್ಬೋದು. ಇಂಪೋರ್ಟರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸಲ್ಲಿ ನಾರ್ಮಲಿ ನಿಮಗೆ ರೇಟ್ ಕಡಿಮೆ ಬರುತ್ತೆ, ಬಟ್ ವಾಲ್ಯೂಮ್ ಹೆಚ್ಚಿಗೆ ಸಿಗುತ್ತೆ. ಅದನ್ನೇನಾದರೂ ಮಾಡೋ ಉದ್ದೇಶ ಇದ್ದರೆ ಅದನ್ನು ಕೂಡ ನೀವು ಮಾಡ್ಬೋದು. ಸೊ ಇದರಲ್ಲಿ ಬೇಕಾಗಿರೋ ಖರ್ಚುಗಳು, ಒಂದು ನಿಮ್ಮ ಇನ್ಪುಟ್ ಕಾಸ್ಟ್ ಏನಿದೆ, ಇಂಪೋರ್ಟಿಂಗ್ ಪಾಲಿಸಿ ಏನಿದೆ, ಕ್ವಾಲಿಟಿ ಡ್ರಿಫ್ಟ್ ಅಂದರೆ ಒಂದೇ ಬ್ಯಾಚಲ್ಲಿ 2 ಥರ ಕಡ್ಡಿಗಳನ್ನ ತೊಗೊಂಡು ನಾವು ಹಚ್ಚಿದ್ರೆ ಒಂದರಲ್ಲಿ ಸ್ಮೆಲ್ ಬರುತ್ತೆ, ಇನ್ನೊಂದರಲ್ಲಿ ಸ್ಮೆಲ್ಲೇ ಬರ್ತಾ ಇಲ್ಲ. ಸೊ ಮಿಕ್ಸಿಂಗ್ ಕರೆಕ್ಟ್ ಆಗದೆ ಇರ್ಬೋದು, ಕ್ವಾಲಿಟಿಯಲ್ಲಿ ಪ್ರಾಬ್ಲಮ್ ಇರ್ಬೋದು, ಅದನ್ನೆಲ್ಲ ಪ್ರಾಪರಾಗಿ ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ಇಲ್ಲೆಲ್ಲ ಇರೋದು ವಾಲ್ಯೂಮೆಟ್ರಿಕ್ ಇರೋದ್ರಿಂದ ನಿಮ್ಮ ಫ್ರೇಟ್ ಎಕಾನಮಿಕ್ಸ್ ಸ್ವಲ್ಪ ಕಷ್ಟನೇ ಆಗುತ್ತೆ. ಪ್ರೈಸಸ್ಗಳು ಸ್ವಲ್ಪ ಯಾವಾಗಲೂ ಹೆಚ್ಚಿಗೆನೇ ಅನಿಸುತ್ತೆ, ಮಾರ್ಜಿನ್ಸ್ಗಳು, ಎಸ್ಪೆಷಲಿ ನಿಮ್ಮ ಲಾಜಿಸ್ಟಿಕ್ ಮಾರ್ಜಿನ್ಸ್. ಅದನ್ನು ಬಿಟ್ಟು ನಿಮ್ಮ ಮಾರ್ಜಿನ್ ಸ್ಕ್ವೀಸ್ ಆಗೋ ಕಾರಣಗಳು ನಾರ್ಮಲಿ ನೀವು ಜನರಲ್ ಪ್ರಾಡಕ್ಟ್, ಏನೂ ಲೇಬಲ್ ಇಲ್ಲ, ಸುಮ್ಮನೆ ಏನೋ ಮಾಡ್ತಾಯಿದ್ರೆ, ಏನೋ ಕಳಿಸ್ತಾ ಇದ್ರೆ, ದೇವಸ್ಥಾನಗಳ ಮುಂದೆ ಸಿಗೋ 2 ರೂಪಾಯಿ ಕಡ್ಡಿಗಳ ಥರ ನೀವು ಏನಾದ್ರು ವ್ಯಾಪಾರ ಮಾಡ್ತಾಯಿದ್ರೆ, ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಆ ಥರದ್ದು ವ್ಯಾಲ್ಯೂಗಳು ಏನೂ ಇಲ್ಲ. ಸೊ ಸಿಗೋ ದುಡ್ಡು ಕೂಡ ಅಷ್ಟೇ ಸಿಗುತ್ತೆ. ಸೊ ಅದರಿಂದ ಏನೋ ನೀವು ಬೆಳೆಯೋಕ್ಕಾಗಲ್ಲ ಅಥವಾ ಬೆನಿಫಿಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಪ್ರಾಬ್ಲಮ್ ಅಲ್ಲಾಗುತ್ತೆ. ಅದು ಒಂದು ವೇಳೆ ನೀವೇನೋ ಕಂಪ್ಲೈನ್ಸ್ ಶಿಫ್ಟ್ ಮಾಡೋದಾದರೆ, ನೀವು ಸ್ವಲ್ಪ ಎಲ್ಲ ಸರ್ಟಿಫಿಕೇಟ್ಗಳು, ಲೈಸೆನ್ಸ್ಗಳು, ಪ್ರಾಪರಾಗಿ ಡಾಕ್ಯುಮೆಂಟೇಷನ್ಗಳನ್ನೆಲ್ಲ ಮಾಡ್ಕೊಂಡು ಮಾಡೋದಾದರೆ ನೀವು ಬೇಕೆಂದರೆ IS ಸರ್ಟಿಫಿಕೇಟ್ಗಳನ್ನ ಕೂಡ ತೊಗೊಳ್ಬೋದು. ಸೊ ಇಲ್ಲಿ 3 ಥರದಲ್ಲಿ ನೀವು ಬಿಸ್ನೆಸ್ಗಳನ್ನ ಮಾಡ್ಬೋದು. ಒಂದು, ಯಾವ ಟೈರ್ಗಳನ್ನ ಅಂತ ನೀವು ಫಿಕ್ಸ್ ಮಾಡ್ಕೊಳ್ಳಿ. ನೀವು ಯಾವ ಥರ ಮಾಡ್ತೀರಾ, ಟ್ರೇಡಿಂಗ್ ಮಾಡ್ತೀರಾ, ಮರ್ಜೆಂಟ್ ಟ್ರೇಡಿಂಗ್ ಮಾಡ್ತೀರಾ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ, ಅದು ನೀವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಗುರಿ ಏನಿದೆ ಅದಲ್ಲ. ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅದ್ರ ಮೇಲೆ ಲೆಕ್ಕ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ನಾನು ಅದನ್ನು ಮಾಡಿಬಿಡ್ತೇನೆ, ಹೀಗೆ ಮಾಡಿಬಿಡ್ತೇನೆ, ಹಾಗೆ ಮಾಡಿಬಿಡ್ತೇನೆ ಅಂತ ದುಡ್ಡು ಹಾಕಿದ್ರೆ ನಾಳೆ ಮಾರ್ಕೆಟಿಂಗ್ ದುಡ್ಡು ಉಳಿಯಲ್ಲ, ಬೇರೆ ಯಾವುದೇ ಕೆಲಸಕ್ಕೂ ದುಡ್ಡು ಆಗಲ್ಲ. ಸೊ ಮ್ಯಾನುಫ್ಯಾಕ್ಚರಿಂಗ್ ಯಾವಾಗಲೂ ಕೂಡ ಲಾಸ್ಟ್ ಆಪ್ಷನ್ ಇರುತ್ತೆ. ಯಾಕಂದರೆ ಇವಾಗ ಹಾಕಿರೋರೆಲ್ಲರೂ ಖಾಲಿ ಕೂತ್ಕೊಂಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಏನೋ ಒಂದು ಸಿಕ್ಕಿಷ್ಟರಲ್ಲಿ ನಡೀತಾ ಇದೆ. ಸೊ ಆ ಥರದ ಬದಲು ತುಂಬ ಒಳ್ಳೆ ಫ್ಯಾಕ್ಟ್ರಿಗಳಿವೆ, ತುಂಬ ಒಳ್ಳೆ ಮೆಷಿನ್ಸ್ಗಳಿದೆ, ಅವ್ರಿಗೆ ಆರ್ಡರ್ಸ್ ಬರ್ತಾ ಇಲ್ಲ, ಆರ್ಡರ್ಸ್ಗಳನ್ನ ಹುಡುಕಿ, ಆರ್ಡರ್ಸ್ಗಳನ್ನ ತೊಗೊಂಡು ಬನ್ನಿ, ಬಿಸ್ನೆಸ್ಗಳನ್ನ ರೆಡಿ ಮಾಡ್ಕೊಳ್ಳಿ, ಪಾರ್ಟ್ನರ್ಶಿಪಲ್ಲಿ ಕೊಲಾಬ್ರೇಟ್ ಮಾಡ್ಕೊಳ್ಳಿ, ನಡೆದೋಗುತ್ತೆ. ಓಕೆನಾ? ಸೊ ಪ್ರೈಮರಿ ಮಾರ್ಕೆಟ್ ಯಾವುದು, ಯಾವ ಮಾರ್ಕೆಟಿಗೆ ನಾನು ಕಳಿಸಿದ್ರು ಒಳ್ಳೆಯದು, ಯಾವ ಮಾರ್ಕೆಟಲ್ಲಿ ಯಾವ ಥರ ಜನ ಇದ್ದಾರೆ, ಯಾವ ಥರ ಜನಕ್ಕೆ ಯಾವ ಥರದ ಊದಿನ ಕಡ್ಡಿಗಳು ಬೇಕಾಗುತ್ತೆ ನೋಡಿಕೊಂಡು ಅವ್ರ ಥರ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಅವ್ರಿಗೆ ಪಿಚ್ ಮಾಡಿ ನಿಮ್ಮ ಕೆಲಸ ಆಗುತ್ತೆ. ಸುಮ್ಮನೆ ಏನೋ ಮಾಡ್ತಾಯಿದ್ರೆ, ಏನೋ ತೊಗೊಂಡೋಗ್ಬಿಟ್ಟು ಯಾರೋ ಮುಂದೆ ಏನೋ ಇಡ್ತಾ ಇದ್ದೀರಾ ಅಂದರೆ ಅವ್ರಿಗೆಲ್ಲ ಇಷ್ಟ ಆಗಲ್ಲ, ನಾರ್ಮಲಿ ತೊಗೊಳಕ್ಕೂ ಅವ್ರು ಹೋಗಲ್ಲ. ಸೊ ಇವಾಗ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಒಂದು 5-6 ಮ್ಯಾನುಫ್ಯಾಕ್ಚರರ್ಸ್ಗಳಿಗೆ ಕಾಲ್ ಮಾಡಿ, ಮಾತಾಡಿ, ಅರ್ಥ ಮಾಡ್ಕೊಳ್ಳಿ, ಹೋಗ್ಬಿಟ್ಟು ಭೇಟಿಯಾಗಿ. ಯಾಕಂದ್ರೆ ಕರ್ನಾಟಕದಲ್ಲಿ ಇರೋದ್ರಿಂದ ಏನು ತುಂಬ ದೊಡ್ಡ ನಿಮಗೆ ಟ್ರಾವೆಲ್ ಖರ್ಚು ಬರಲ್ಲ. ಸೊ ಹೋಗ್ಬಿಟ್ಟು ಭೇಟಿಯಾಗಿ ನೋಡಿ. ಯಾಕೆಂದರೆ ಎಷ್ಟೇ 30-40 ವೀಡಿಯೋಸ್ ನೋಡಿದ್ರು ಕೂಡ ನಿಮಗೇನು ಅರ್ಥ ಆಗದಿರೋದು 4 ಮ್ಯಾನುಫ್ಯಾಕ್ಚರರ್ ಭೇಟಿ ಆದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಸೊ ದಯಮಾಡಿ ಆ ಕೆಲಸ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಓಕೆನಾ? ಸೊ ಅದರ ಹೊರತಾಗಿ JB ಎಕ್ಸ್ಪರ್ಟ್ಸಿಂದ ಏನಾದರೂ ಸಪೋರ್ಟ್ ಬೇಕಾದರೆ, ಇನ್ನು ಸರ್ ಈಗ ನಾನು ಇಷ್ಟೆಲ್ಲ ಕಲ್ತ್ಕೊಂಡಿದ್ದೇನೆ, ಸಪ್ಲೈಯರ್ ಕಲ್ತ್ಕೊಂಡಿದ್ದೇನೆ, ಅಗ್ರಿಮೆಂಟ್ ಏನು, ಮುಂದೆ ಹೇಗೆ, ಯಾವ ಥರ ಮಾಡಬೇಕು, ನನಗೇನು ಗೊತ್ತಾಗ್ತಾ ಇಲ್ಲ, ಏನಾದರೂ ಹೆಲ್ಪ್ ಮಾಡಿ ಅನ್ನೋದಾದರೆ ಕಂಪ್ಲೀಟ್ ಪ್ಲ್ಯಾನ್ಸ್ಗಳಿದೆ. ಒಂದು ಗಂಟೆ ಕನ್ಸಲ್ಟೇಷನ್ ಬೇಕಂದರೆ ಅದು ಆಪ್ಷನ್ ಇದೆ, ಅದನ್ನು ನೀವು ತೊಗೊಳ್ಬೋದು. ಬಿಟ್ಟರೆ ಬಿಲ್ಡ್ ವಿತ್ ಮೀ ಪ್ಲ್ಯಾನ್ ಇದೆ, ಮಂಡೇ ಟು ಫ್ರೈಡೇ 8 to 10 PM. ಪ್ರತಿದಿನ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಏನು ಮಾಡೋದ್ರಿಂದ ಏನಾಗುತ್ತೆ, ಮಾಡಿದ ಮೇಲೆ ಮತ್ತೇನಾದರೂ ತಪ್ಪಾದರೆ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು, ಎಲ್ಲವನ್ನು ಹೇಳ್ಕೊಡ್ತಾನೆ. ಕಲ್ತ್ಕೊಂಡು ನೀವು ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇರೋದು 1 to 1 ಇದೆ. ಇದಾದರೆ ಗ್ರೂಪಲ್ಲಿರುತ್ತೆ, ಗ್ರೂಪ್ ಪ್ರೋಗ್ರಾಮ್ ಇರುತ್ತೆ. ಇದಾದರೆ ನಿಮ್ಗೆ 1 to 1 ಇರುತ್ತೆ, ನೀವು ನಿಮ್ಮ ಟೀಮ್ ಮಾತ್ರ ಇರ್ತೀರ. ಇಲ್ಲಿ ಇಂಡಿವಿಜುವಲ್ ಪ್ಲ್ಯಾನ್ ಇರುತ್ತೆ, ಒಬ್ಬೊಬ್ಬರೇ ತೊಗೊಳ್ಳೋದು. ಸೊ ಇದನ್ನು ಟಾಪಿಕ್ಸ್ ಎಲ್ಲವೂ ಕೂಡ ಸೇಮಾಗೇ ಇರುತ್ತೆ, ಬಟ್ ಹೇಳ್ಕೊಡೋ ರೀತಿಯಲ್ಲಿ, ಮಾಡೋ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಇಲ್ಲ ಸರ್, ನನ್ನ ಹತ್ರ ದುಡ್ಡಿದೆ, ನಾನು ಫ್ಯಾಕ್ಟ್ರಿನೂ ಹಾಕ್ಕೊಳ್ತೇನೆ, ನನಗೆ ಸ್ವಲ್ಪ ಇದೆ, ಎಕ್ಸ್ಪೋರ್ಟ್ ಆರ್ಡರ್ಸ್ನ ತಂದು ಕೊಡಿ, ನನಗೆಲ್ಲ ನೀವೇ ಮ್ಯಾನೇಜ್ ಮಾಡಬೇಕು ಎಕ್ಸ್ಪೋರ್ಟ್ನ ಅನ್ನೋದಾದರೆ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಇದೆ. ನಾನ್ ಅಗ್ರೋ ಕ್ಯಾಟಗರಿಯಲ್ಲಿ ಬರುತ್ತೆ. 30 ಲಕ್ಷ 2 ವರ್ಷಕ್ಕೆ. ಸೊ 24 ತಿಂಗಳ ಪ್ಲ್ಯಾನ್ ಇದೆ. ಬಾಯರ್ ಹುಡ್ಕೋದ್ರಿಂದ ಹಿಡಿದು ಡೀಲ್ ಕ್ಲೋಸರ್ಸ್, ನೆಗೋಷಿಯೇಷನ್, ವೆಬ್ಸೈಟ್, ಸೋಷಿಯಲ್ ಮೀಡಿಯಾ, ಪ್ಲಸ್ ನಿಮ್ಮ ಕಸ್ಟಮ್ಸ್, ಲಾಜಿಸ್ಟಿಕ್ಸ್. ಇಲ್ಲಿ ಕಸ್ಟಮ್ಸ್ ಅಷ್ಟೇ ಅಲ್ಲ, ಹೊರ ದೇಶದ ಕಸ್ಟಮ್ಸ್ ಕೂಡ ನಾವು ಮ್ಯಾನೇಜ್ ಮಾಡಿಕೊಂಡು ನಿಮ್ಮ ಅಕೌಂಟಿಗೆ ದುಡ್ಡು ಬರೋದು ಏನು ಬರುತ್ತೆ, ಪ್ಲಸ್ ಗ್ಯಾರಂಟಿ ಕೂಡ ಇರುತ್ತೆ. ಅದರ ಅನುಕೂಲವಾಗಿ ನಾವು ನಿಮ್ಮ ಕೆಲಸ ಮಾಡಿ ಕೊಡ್ತೇವೆ. ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಏನಾದರೂ ಅವಶ್ಯಕತೆಗಳಿದ್ದರೆ ಟೀಮ್ ಆಫೀಸ್ ನಂಬರಿಗೆ ಕಾಲ್ ಮಾಡಿ. ಫ್ರೀ ಆಗಿ ದಯಮಾಡಿ ಕನ್ಸಲ್ಟೇಷನ್ ಕಾಲ್ ಮಾಡಿಬಿಡಿ. ಅಲ್ಲಿರೋ ಸೇಲ್ಸ್ ಟೀಮ್ ಅವ್ರಿಗೆ ಯಾವ ಪ್ಯಾಕೇಜ್ ಅಂತ ಹೇಳಿದರೆ ಅದರ ಬಗ್ಗೆ ಡೀಟೇಲ್ಸ್ಗಳನ್ನ ಹೇಳ್ತಾರೆ. ಅದನ್ನು ನೋಡಿಕೊಂಡು ನೀವು ಬೇಕೋ ಬೇಡವಾ ಡಿಸೈಡ್ ಮಾಡಿಕೊಂಡು ನೀವು ಮುಂದುವರಿಬೋದು. ಅದರ ಹೊರತಾಗಿ ಏನೋ ಕನ್ಸಲ್ಟೇಷನ್ ಬೇಕು, ಏನೋ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತ ಕಾಲ್ ಮಾಡಿದರೆ ದಯಮಾಡಿ ಅವ್ರು ಹೆಲ್ಪ್ ಮಾಡೋಕ್ಕಾಗಲ್ಲ. ಅವ್ರು ಅದಕ್ಕೆ ಟ್ರೈಂಡೂ ಇರಲ್ಲ. ಸೊ ಏನಿದೆ ಈ ಪ್ಲ್ಯಾನ್ ಬಗ್ಗೆ ಅವ್ರು ಹೆಲ್ಪ್ ಮಾಡ್ಬೋದು, ಅದನ್ನಷ್ಟೇ ಅವ್ರು ತಿಳಿಸ್ಕೊಡ್ಬೋದು. ಓಕೆನಾ?
ಸೊ ಲಿಂಕ್ ಇದೆ, ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳೋದಾದ್ರೆ ಬುಕ್ ಮಾಡಿಕೊಂಡು ಡೈರೆಕ್ಟಾಗಿ ಮಾತಾಡಿ. ಓಕೆ, ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.